ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮರುದಿನ ಬೆಳಿಗ್ಗೆ ಎಂದಿನಂತೆ ಅಲಾರಾಮ್ 6 ಗಂಟೆಗೆ ಕೂಗಿತು. ಕಾರ್ತಿಕ್ ಕಣ್ಣು ತೆರೆದ. ಆದರೆ ಎದ್ದು ನಿಲ್ಲಲು ಮನಸ್ಸಾಗಲಿಲ್ಲ. ಇಂದು ಹೋಗಲು ಆಫೀಸ್ ಇಲ್ಲ. ಆ ಯೋಚನೆ ಬಂದ ಕ್ಷಣ ಅವನ ಕಣ್ಣಲ್ಲಿ ಮತ್ತೆ ನೀರು ತುಂಬಿತು. ಅಷ್ಟರಲ್ಲಿ ಅಮ್ಮನ ಧ್ವನಿ ಕೇಳಿಸಿತು. ಕಾರ್ತಿಕ್, ತಡ ಆಗ್ತಿದೆ ಮಗ. ಅವನು ತಕ್ಷಣ ಮುಖ ತೊಳೆದು ಎಂದಿನಂತೆ ಇಸ್ತ್ರಿ ಮಾಡಿದ ಶರ್ಟ್ ಹಾಕಿಕೊಂಡ. ಬ್ಯಾಗ್ ತೆಗೆದುಕೊಂಡ. ಅಮ್ಮ, ನಾನು ಹೊರಡ್ತೀನಿ. ಊಟದ ಡಬ್ಬಿ ತಗೋ. ಬೇಡ ಅಮ್ಮ, ಇಂದು ಹೊರಗೆ ತಿನ್ನುತ್ತೀನಿ. ಸುಳ್ಳು ಹೇಳುವಾಗ ಅವನ ಗಂಟಲು ಬಿಗಿಯಿತು. ಮನೆಯಿಂದ ಹೊರಬಂದ ನಂತರ ಆಫೀಸ್ ಕಡೆಗೆ ಅಲ್ಲ, ನಗರದ ರಸ್ತೆಗಳಲ್ಲಿ ಕೆಲಸ ಹುಡುಕುತ್ತಾ ಅಲೆದ. ಮೊದಲ ಕಂಪೆನಿ. ನಿಮ್ಮ ರೆಸ್ಯೂಮ್ ಚೆನ್ನಾಗಿದೆ, ಆದರೆ ಈಗ ಖಾಲಿ ಹುದ್ದೆ ಇಲ್ಲ. 2ನೇ ಕಂಪೆನಿ. ನಂತರ ಸಂಪರ್ಕ ಮಾಡುತ್ತೇವೆ. 3ನೇ ಕಂಪೆನಿ. ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಇನ್ನೂ ಅನುಭವ ಬೇಕು. ಸಂಜೆವರೆಗೆ ಓಡಾಡಿದರೂ ಒಂದು ಕೆಲಸವೂ ಸಿಗಲಿಲ್ಲ. ಹಸಿವಾಗಿತ್ತು, ಆದರೆ ಜೇಬಿನಲ್ಲಿದ್ದ ಹಣವನ್ನು ಖರ್ಚು ಮಾಡಲು ಮನಸ್ಸಾಗಲಿಲ್ಲ. ಒಂದು ಬಾಟಲಿ ನೀರು ಕುಡಿದು ಹಸಿವನ್ನು ಮರೆಮಾಡಿಕೊಂಡ. ದಿನಗಳು ಕಳೆಯತೊಡಗಿದವು. ಪ್ರತಿದಿನ ಬೆಳಿಗ್ಗೆ ಆಫೀಸ್ಗೆ ಹೋಗ್ತೀನಿ ಎಂದು ಮನೆಯಿಂದ ಹೊರಡುವುದು, ಸಂಜೆ ಸುಸ್ತಾದ ಮುಖದೊಂದಿಗೆ ಮರಳುವುದು. ಇದೇ ಅವನ ದಿನಚರಿಯಾಯಿತು. ಒಂದು ದಿನ ತಂಗಿ ಕಾವ್ಯ ಸಂತೋಷದಿಂದ ಓಡಿ ಬಂದಳು. ಅಣ್ಣ, ಮುಂದಿನ ವಾರ ಕಾಲೇಜಿನ ಫೀಸ್ ಕಟ್ಟಬೇಕು. ಕಾರ್ತಿಕ್ ನಗುತ್ತಾ, ಚಿಂತಿಸಬೇಡ, ಸಮಯಕ್ಕೆ ಕಟ್ಟೋಣ ಎಂದನು. ಆದರೆ ಅವನ ಮನಸ್ಸು ಮಾತ್ರ ಒಡೆದು ಹೋಗುತ್ತಿತ್ತು. ಕೆಲವು ದಿನಗಳ ನಂತರ ಮನೆಯ ಮಾಲೀಕ ಬಂದ. ಕಾರ್ತಿಕ್, ಈ ತಿಂಗಳ ಬಾಡಿಗೆ ಇನ್ನೂ ಬಂದಿಲ್ಲ. ಇನ್ನೆರಡು ದಿನ ಸಮಯ ಕೊಡಿ ಅಣ್ಣ. ಸರಿ, ಆದರೆ ನನಗೂ ಸಾಲ ಇದೆ. ಅವರು ಹೊರಟರು. ಒಳಗಿದ್ದ ತಾಯಿಗೆ ಎಲ್ಲವೂ ಕೇಳಿಸಿತು. ಏನಾಯಿತು ಮಗ? ಏನೂ ಇಲ್ಲ ಅಮ್ಮ, 2 ದಿನದಲ್ಲಿ ಕೊಡ್ತೀನಿ. ಅವನು ಮತ್ತೆ ಸುಳ್ಳು ಹೇಳಿದ. ಆ ರಾತ್ರಿ ತಾಯಿ ತನ್ನ ಔಷಧಿಯ ಡಬ್ಬಿ ತೆರೆದಳು. ಒಂದೇ ಮಾತ್ರೆ ಉಳಿದಿತ್ತು. ನಾಳೆ ಹೊಸ ಔಷಧಿ ತರಬೇಕು. ಕಾರ್ತಿಕ್ ಸುಮ್ಮನೆ ತಲೆ ಆಡಿಸಿದ. ಆದರೆ ಅವನ ಪರ್ಸ್ನಲ್ಲಿ ಉಳಿದಿತ್ತು ಕೇವಲ 850. ಆ ಹಣದಲ್ಲಿ ಬಾಡಿಗೆಯ, ಔಷಧಿಯ, ಫೀಸಾ ಅಥವಾ ಮನೆಯ ದಿನಸಿಯ, ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದೇ ಗೊತ್ತಾಗಲಿಲ್ಲ. ಮರುದಿನ ಮಧ್ಯಾಹ್ನ ಕೆಲಸ ಹುಡುಕುತ್ತಾ ಸುಸ್ತಾಗಿ ಒಂದು ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ. ಅವನ ಪಕ್ಕದಲ್ಲಿ ಸುಮಾರು 60ರ ವಯಸ್ಸಿನ ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ನಾನು ಇನ್ನು 10 ನಿಮಿಷದಲ್ಲಿ ಬರುತ್ತೇನೆ ಎಂದು ಹೇಳುತ್ತಲೇ ಇದ್ದಕ್ಕಿದ್ದಂತೆ ಅವರ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿತ್ತು. ಅವರು ಎದೆ ಹಿಡಿದು ನೆಲಕ್ಕೆ ಕುಸಿದು ಬಿದ್ದರು. ಸುತ್ತಮುತ್ತ ಜನ ಸೇರಿದರು. ಯಾರೋ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ, ಬಹುಶಃ ಹೃದಯಾಘಾತ ಇರಬಹುದು. ಎಲ್ಲರೂ ಮಾತನಾಡುತ್ತಿದ್ದರು, ಆದರೆ ಯಾರೂ ಅವರನ್ನು ಎತ್ತಲು ಮುಂದೆ ಬರಲಿಲ್ಲ. ಕಾರ್ತಿಕ್ ಒಂದು ಕ್ಷಣವೂ ಯೋಚಿಸಲಿಲ್ಲ. ಅಣ್ಣ, ಆಟೋ ಬೇಗ ಎಂದು ಕೂಗಿ ಆ ವ್ಯಕ್ತಿಯನ್ನು ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ದ. ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಲು ಸಿದ್ಧರಾದರು. ಆದರೆ ರಿಸೆಪ್ಷನ್ನಿಂದ ಒಂದು ಮಾತು ಕೇಳಿಬಂತು. ಮೊದಲು ಅಡ್ವಾನ್ಸ್ ಹಣ ಕಟ್ಟಬೇಕು. ಕಾರ್ತಿಕ್ ತನ್ನ ಪರ್ಸ್ ತೆರೆದ. ಅದರೊಳಗೆ ಇದ್ದುದು ಅವನ ಮನೆಯ ಕೊನೆಯ ಆಸರೆ 850. ಅವನ ಕಣ್ಣ ಮುಂದೆ ತಾಯಿಯ ಔಷಧಿ, ತಂಗಿಯ ಫೀಸ್, ಮನೆಯ ಬಾಡಿಗೆ ಎಲ್ಲವೂ ತೇಲಿ ಬಂದವು. ಒಂದು ಕಡೆ ಕುಟುಂಬ, ಇನ್ನೊಂದು ಕಡೆ ಜೀವಕ್ಕಾಗಿ ಹೋರಾಡುತ್ತಿರುವ ಅಪರಿಚಿತ ವ್ಯಕ್ತಿ. ಕಾರ್ತಿಕ್ ಕೆಲ ಕ್ಷಣ ಕಣ್ಣು ಮುಚ್ಚಿದ. ನಂತರ ಯಾವುದೇ ಮಾತಿಲ್ಲದೆ ಪರ್ಸ್ನಲ್ಲಿದ್ದ ಎಲ್ಲ ಹಣವನ್ನು ರಿಸೆಪ್ಷನ್ ಕೌಂಟರ್ ಮೇಲೆ ಇಟ್ಟ. ಚಿಕಿತ್ಸೆ ಶುರು ಮಾಡಿ, ದಯವಿಟ್ಟು ಅವರ ಜೀವ ಉಳಿಸಿ. ಅವನ ಬಳಿ ಈಗ 1 ರೂಪಾಯಿಯೂ ಉಳಿದಿರಲಿಲ್ಲ. ಆದರೆ ಅವನ ಮನಸ್ಸು ಮಾತ್ರ ಹೇಳುತ್ತಿತ್ತು, ಹಣ ಮತ್ತೆ ಸಂಪಾದಿಸಬಹುದು.
ಆದರೆ ಒಂದು ಜೀವ ಮರಳಿ ಸಿಗುವುದಿಲ್ಲ. ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಹೊರಗೆ ಕಾರ್ತಿಕ್ ಒಬ್ಬನೇ ಕುಳಿತಿದ್ದ. ಕೈಯಲ್ಲಿ ಹಣವಿಲ್ಲ, ಮನಸ್ಸಿನಲ್ಲಿ ಸಾವಿರ ಚಿಂತೆಗಳು. ಒಂದು ಕಡೆ ಆಸ್ಪತ್ರೆಯ ಬಾಗಿಲಿನತ್ತ ನೋಡುತ್ತಿದ್ದ, ಇನ್ನೊಂದು ಕಡೆ ತನ್ನ ಫೋನ್ ಕಡೆ ನೋಡುತ್ತಿದ್ದ. ಅಷ್ಟರಲ್ಲಿ ತಾಯಿಯಿಂದ ಕರೆ ಬಂತು. ಕಾರ್ತಿಕ್, ಸಂಜೆ ಬರ್ತೀಯಾ? ಮನೆಗೆ ಅಕ್ಕಿ ಮುಗಿದಿದೆ, ಬರುತ್ತಾ ತಂದು ಕೊಡು ಬಾ. ಆ ಮಾತು ಕೇಳಿ ಅವನ ಹೃದಯವೇ ಭಾರವಾಯಿತು. ಜೇಬಿನಲ್ಲಿ 1 ರೂಪಾಯಿಯೂ ಇರಲಿಲ್ಲ. ಆದರೂ ತಾಯಿಗೆ ಸತ್ಯ ಹೇಳಲು ಮನಸ್ಸಾಗಲಿಲ್ಲ. ಸರಿ ಅಮ್ಮ, ತರುತ್ತೀನಿ ಎಂದು ಹೇಳಿ ಕರೆ ಕಟ್ ಮಾಡಿದ. ಕಣ್ಣೀರು ಅವನ ಕಣ್ಣಿಂದ ಜಾರಿತು. ದೇವರೇ, ನಾನು ತಪ್ಪು ಮಾಡಿದ್ನಾ? ಮನೆಯವರಿಗಾಗಿ ಇಟ್ಟಿದ್ದ ಹಣವನ್ನು ಅಪರಿಚಿತ ವ್ಯಕ್ತಿಗಾಗಿ ಖರ್ಚು ಮಾಡಿಬಿಟ್ಟೆ. ಅಷ್ಟರಲ್ಲಿ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆಯಿತು. ವೈದ್ಯರು ಹೊರಬಂದು ಹೇಳಿದರು, ಸಮಯಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀರಿ. ಇನ್ನು 10 ನಿಮಿಷ ತಡವಾಗಿದ್ದರೆ ಅವರ ಜೀವ ಉಳಿಯುತ್ತಿರಲಿಲ್ಲ. ಆ ಮಾತು ಕೇಳಿ ಕಾರ್ತಿಕ್ ಉಸಿರೆಳೆದ. ಸ್ವಲ್ಪ ಹೊತ್ತಿನ ನಂತರ ಸುಮಾರು 30ರ ವಯಸ್ಸಿನ ಒಬ್ಬ ಯುವತಿ ಆಸ್ಪತ್ರೆಯೊಳಗೆ ಓಡುತ್ತಾ ಬಂದಳು. ಅವಳ ಕಣ್ಣಲ್ಲಿ ಭಯ. ನನ್ನ ಅಪ್ಪ ಎಲ್ಲಿ ಎಂದು ಅಳುತ್ತಾ ಕೇಳಿದಳು. ವೈದ್ಯರು ಕಾರ್ತಿಕ್ನ ಕಡೆ ತೋರಿಸಿ, ಇವರೇ ನಿಮ್ಮ ಅಪ್ಪನನ್ನು ಸಮಯಕ್ಕೆ ಆಸ್ಪತ್ರೆಗೆ ಕರೆತಂದವರು. ಯುವತಿ ತಕ್ಷಣ ಕಾರ್ತಿಕ್ ಮುಂದೆ ಬಂದು ಕೈ ಮುಗಿದಳು. ಅಣ್ಣ, ನಿಮ್ಮ ಋಣವನ್ನು ನಾನು ಜೀವನದಲ್ಲಿ ತೀರಿಸಲಾರೆ. ಕಾರ್ತಿಕ್ ತಕ್ಷಣ ಅವಳ ಕೈ ಬಿಡಿಸಿ, ಹೀಗೆ ಹೇಳಬೇಡಿ ತಂಗಿ, ನಾನು ಮಾಡಿದ್ದು ನನ್ನ ಕರ್ತವ್ಯ. ಅಷ್ಟರಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಬಂದು, ಅಡ್ವಾನ್ಸ್ ಹಣ ಕಟ್ಟಿದವರು ಯಾರು ಎಂದು ಕೇಳಿದರು. ನಾನೇ. ಇದೀಗ ಅವರ ಕುಟುಂಬದವರು ಬಂದಿದ್ದಾರೆ. ನೀವು ಕಟ್ಟಿದ ಹಣವನ್ನು ವಾಪಸ್ ತೆಗೆದುಕೊಳ್ಳಿ. ಕಾರ್ತಿಕ್ ನಗುತ್ತಾ ತಲೆ ಅಲ್ಲಾಡಿಸಿ, ಬೇಡ, ಆ ಹಣ ಅವರ ಚಿಕಿತ್ಸೆಗೆ ಉಪಯೋಗವಾಗಲಿ. ಅವನ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ಕೆಲ ಕ್ಷಣ ಮೌನವಾಗಿದ್ದರು. ಯುವತಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಸಂಜೆ ಆಗಿತ್ತು. ಕಾರ್ತಿಕ್ ನಿಧಾನವಾಗಿ ಆಸ್ಪತ್ರೆಯಿಂದ ಹೊರಬಂದ. ಜೇಬು ಖಾಲಿ, ಮನಸ್ಸು ಮಾತ್ರ ಶಾಂತ. ಮನೆಗೆ ಹೋಗುವ ದಾರಿಯಲ್ಲಿ ಅಂಗಡಿಯ ಮುಂದೆ ನಿಂತ. ತಾಯಿ ಹೇಳಿದ ಅಕ್ಕಿ ನೆನಪಾಯಿತು. ಆದರೆ ಹಣ ಇರಲಿಲ್ಲ. ಅವನು ಸುಮ್ಮನೆ ಅಲ್ಲಿಂದ ಹೊರಟ. ಮನೆ ತಲುಪಿದಾಗ ತಾಯಿ ನಗುತ್ತಾ ಕೇಳಿದಳು, ಅಕ್ಕಿ ತಂದೆಯ ಮಗ? ಕಾರ್ತಿಕ್ ಮೌನವಾಗಿದ್ದ. ಅಂಗಡಿಯಲ್ಲಿ ಸ್ಟಾಕ್ ಇರಲಿಲ್ಲ ಅಮ್ಮ, ನಾಳೆ ತರುತ್ತೀನಿ. ಮತ್ತೊಂದು ಸುಳ್ಳು. ತಾಯಿ ಏನೂ ಹೇಳಲಿಲ್ಲ. ಆದರೆ ಮಗನ ಕಣ್ಣನ್ನು ನೋಡಿದಾಗ ಅವಳಿಗೆ ಏನೋ ಅನುಮಾನ ಶುರುವಾಯಿತು. ಆ ರಾತ್ರಿ ಊಟಕ್ಕೆ ಇದ್ದದ್ದು ಸ್ವಲ್ಪ ಗಂಜಿ ಮಾತ್ರ. ತಾಯಿ ತಾನೇ ತಿನ್ನದೆ ನನಗೆ ಹಸಿವಿಲ್ಲ ಎಂದಳು. ಕಾರ್ತಿಕ್ಕಿಗೆ ಗೊತ್ತಿತ್ತು ಅದು ಹಸಿವಿಲ್ಲದ ಕಾರಣವಲ್ಲ, ಮಗನ ಹೊಟ್ಟೆ ತುಂಬಲಿ ಎಂಬ ತಾಯಿಯ ಪ್ರೀತಿ. ಆ ರಾತ್ರಿ ಕಾರ್ತಿಕ್ ಮಲಗಲಿಲ್ಲ. ಒಂದೇ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಇನ್ನೆಷ್ಟು ದಿನ ನಾನು ಈ ಸತ್ಯವನ್ನು ಮನೆಯವರಿಂದ ಮರೆ ಮಾಡಬಹುದು? ಆ ಪ್ರಶ್ನೆಗೆ ಉತ್ತರ ಸಿಗುವ ಮುನ್ನವೇ ಮರುದಿನ ಬೆಳಿಗ್ಗೆ ಅವನ ಮೊಬೈಲ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು. ಹಲೋ, ಕಾರ್ತಿಕ್ ಮಾತನಾಡುತ್ತಿದ್ದೀರಾ? ಹೌದು, ನಾನು ನಿನ್ನೆ ಆಸ್ಪತ್ರೆಯಲ್ಲಿ ಇದ್ದ ಶ್ರೀನಿವಾಸ್ ಅವರ ಮಗಳು ಅನನ್ಯ ಮಾತನಾಡುತ್ತಿದ್ದೇನೆ. ಕಾರ್ತಿಕ್ ಕ್ಷಣಕಾಲ ಯೋಚಿಸಿದ. ಹೇಳಿ. ಅಪ್ಪ ನಿಮ್ಮನ್ನು ಒಮ್ಮೆ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮಗೆ ಸಮಯ ಇದೆಯಾ? ಇದೆ. ಆದರೆ ಯಾಕೆ? ಒಮ್ಮೆ ಬನ್ನಿ, ಅಪ್ಪನೇ ಮಾತನಾಡುತ್ತಾರೆ. ಕರೆ ಕಟ್ಟಾಯಿತು. ಕಾರ್ತಿಕ್ಗೆ ಹೋಗಬೇಕೋ ಬೇಡವೋ ಅನಿಸಿತು. ಆದರೆ ಕೊನೆಗೆ ಆಸ್ಪತ್ರೆಗೆ ಹೊರಟ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.